Hello friends, welcome back to my YouTube channel. ಸೊ KPSC ಇಂದ ಅಧಿಕೃತವಾದಂತ ಒಂದು ಪ್ರಕಟಣೆ ಬಂತು. KAS ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಂಗಿಲ್ಲ, ಆಗಸ್ಟ್ 25ನೇ ತಾರೀಕಿನ ಪರೀಕ್ಷೆ ನಡೀತದ ಅಂತ ಹೇಳಿ. ಬಟ್ ಇಲ್ಲಿ IBPS ಎಕ್ಸಾಮ್ 24, 25, 31ನೇ ತಾರೀಕು ಇರೋದದ. ಅಂಡ್ ಜೊತೆಗೆ KAS ಎಕ್ಸಾಮ್ ಅನ್ನು ಆಗಸ್ಟ್ 25ನೇ ತಾರೀಕು ಇರಂತ್ಲೆ ಎರಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆದಂತ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಾರ ಈಗ. ಸೊ ವಿದ್ಯಾರ್ಥಿಗಳೊಳಗ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟದ, KAS ಬರೀಲೋ IBPS ಬರೀಲೋ ಅಂತ ಹೇಳಿ. ಬಹಳಷ್ಟೊಂದು ಶ್ರಮ ಹಾಕಿ ಅಪ್ಲಿಕೇಶನ್ ಫೀಸ್ ಹಾಕಿ, ಏನ್ ಫ್ರೀ ಅಂತೂ ಅಪ್ಲಿಕೇಶನ್ ಹಾಕಿರಂಗಿಲ್ಲ ವಿದ್ಯಾರ್ಥಿಗಳ. ಬಹಳಷ್ಟು ಕನಸು ಇಟ್ಕೊಂಡ್ ಅಪ್ಲಿಕೇಶನ್ ಫೀಸ್ ಹಾಕಿ ಒಂದಾಗ್ಲಿಲ್ಲ ಅಂದ್ರೂ ಇನ್ನೊಂದರ ಆಗ್ಬಹುದು ಅನ್ನೋ ನಿರೀಕ್ಷೆ ಒಳಗ ಎರಡ್ ಎಕ್ಸಾಮಿಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡ ಓದ್ತಿರೋಂತ ವಿದ್ಯಾರ್ಥಿಗಳಿಗೆ ಇವಾಗ ರಿಯಲಿ ಒಂದ್ ಸಂಕಷ್ಟದ ಸಿಚುವೇಶನ್ ಬಂದದ. ಯಾವ ಎಕ್ಸಾಮ್ ನ ಅಟೆಂಡ್ ಮಾಡ್ಲಿ, ಯಾವ್ದಕ್ ಪ್ರಿಫರೆನ್ಸ್ ನ ಕೊಡ್ಲಿ ಅನ್ನೋ ಒಂದು ಗೊಂದಲ ಸ್ಟಾರ್ಟ್ ಆಗ್ಬಿಟ್ಟದ. ಸೊ ಟೈಮ್ಸ್ ಆಫ್ ಇಂಡಿಯಾ ಒಳಗ ಒಂದು ಆರ್ಟಿಕಲ್ ಬಂದಿತ್ತು. ಅದರ ಒಂದು ಪ್ರಕಾರ 50,000 ವಿದ್ಯಾರ್ಥಿಗಳು IBPS ಎಕ್ಸಾಮ್ ನ ತಗೊಳಿಕತ್ತಾರ. ಅಂಡ್ ಫಸ್ಟ್ ಟೈಮ್ ಕನ್ನಡ ಮೀಡಿಯಂ ಒಳಗ ಪರೀಕ್ಷೆ ಬರೆಯೋ ಒಂದು ಅವಕಾಶ ಸಿಕ್ಕದ. ಸೊ ಇಂಥ ಸಿಚುವೇಶನ್ ಒಳಗ ವಿದ್ಯಾರ್ಥಿಗಳು ಖುಷಿ ಆಗಿದ್ರ ಆಕ್ಚುಲಿ. ಸೊ ಕನ್ನಡ ಮೀಡಿಯಂ ಒಳಗ ಬರಿಬಹುದು ಅಂತ ಹೇಳಿ ಪ್ರಿಪ್ರೇಷನ್ ಇನ್ನೂ ಜೋರ್ ಮಾಡಿದ್ರು. ಬಟ್ ಇವಾಗ KAS ಅನ್ನು ಅದ ಡೇಟ್ ಗೆನ ಬಂದಿರೋದು ಖರೇನ ಪ್ರಾಬ್ಲಮ್ ಆಗ್ಬಿಟ್ಟದ. ಸೊ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಪರಿಷತ್ತಿನ ಒಂದು ಅಧ್ಯಕ್ಷರದಾರಲ್ಲ, ಪ್ರೆಸಿಡೆಂಟ್ ರಮಾಕಾಂತ್ ಸರ್, ಅವರಿಗೆ ದಿನಕ್ಕೆ 300-400 ಮೇಲ್ಗಳು, ಕಾಲ್ಗಳು, ಲೆಟರ್ ಮೂಲಕ ವಿದ್ಯಾರ್ಥಿಗಳು ಅವರಿಗೆ ಹೇಳಿಕತ್ತಾರಂತ, ದಯವಿಟ್ಟು KAS ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡ್ರಿ. ಯಾಕಂದ್ರೆ ಅಟ್ ಎ ಟೈಮ್ ಹಿಂಗ್ ಎರಡೆರಡ್ ಎಕ್ಸಾಮ್ ಬಂದ್ರೆ ನಾವು ಹೆಂಗ್ ಎಕ್ಸಾಮ್ ನ ಬರೆಯೋನು, ಎಕ್ಸಾಮ್ ನಾವು ಬರೆಯಾಕರ ಹೆಂಗ್ ಪಾಸಿಬಲ್ ಐತಿ, ಎರಡು ಎಕ್ಸಾಮ್ಗೆ ನಾವು ಪ್ರಿಪ್ರೇಷನ್ ನ ಮಾಡ್ಕೊಂಡೇವಿ. ಸೊ ಯಾವ್ದನ್ ಬರೆಯೋದು ಅಂತ ಹೇಳಿ ದಯವಿಟ್ಟು ಪೋಸ್ಟ್ಪೋನ್ ಮಾಡಿಸ್ರಿ KAS ಅಂತ ಹೇಳಿ ಕಂಟಿನ್ಯೂಸ್ ಕಾಲ್ಗಳು ಬರ್ಲಿಕ್ಕತ್ತಾವಂತ. ಅಂಡ್ ಜೊತೆಗೆ ಅರಿವು ಕೋಚಿಂಗ್ ಸೆಂಟರ್ ಏನು ಕೋಲಾರದಲ್ಲ, ಅಲ್ಲಿ ಒಂದು ಸಂಸ್ಥಾಪಕರನ್ನು ಒಂದು ಅಪ್ಡೇಟ್ ನ ಕೊಟ್ಟಾರ. ಏನಂದ್ರ ನವೀನ್ ಕುಮಾರ್ ಸರ್ ಅವ್ರು ಒಂದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದಿಂದ 120+ ವಿದ್ಯಾರ್ಥಿಗಳು ಎರಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕತ್ತಾರ. ಸೊ ವಿದ್ಯಾರ್ಥಿಗಳು ಸರ್ ನ ಕೇಳಿಕತ್ತಾರ ಅಂತ, ಸರ್ ಹಂಗಂದ್ರೆ ಯಾವ ಎಕ್ಸಾಮ್ ಬರೆಯೋನ್ರಿ, ಯಾವ್ದು ಎಕ್ಸಾಮ್ ನ ಸ್ಕಿಪ್ ಮಾಡೋನ್, ಇವನ ಸರ್ ಶೇರ್ ಮಾಡ್ಕೊಂಡವ್ರು. ಇಂಥ ಸಿಚುವೇಶನ್ ಒಳಗ ವಿದ್ಯಾರ್ಥಿಗಳಿಗೆ ಏನ್ ಒಂದು ಸೊಲ್ಯೂಷನ್ ನ, ಏನ್ ಸಜೆಷನ್ ಕೊಡ್ಬೇಕು ಅನ್ನೋದನ್ನ ಅರ್ಥ ಆಗದೆ ಇರುವಂತ ಒಂದು ದ್ವಂದ್ವ ಸ್ಥಿತಿ ಉದ್ಭವ ಆಗೈತಿ ಅಂತ ಹೇಳಿ. ಆಕ್ಚುಲಿ IBPS ಎಕ್ಸಾಮ್ ಮೊದ್ಲನ ಫಿಕ್ಸ್ ಆಗಿತ್ತು. ಸೊ KPSC ಒಂದ್ ಬೋರ್ಡ್ ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡೋ ಟೈಮ್ ಒಳಗ ಸ್ವಲ್ಪ ಕೇರ್ಫುಲ್ ಆಗಿ ಯಾವ್ಯಾವ ಎಕ್ಸಾಮ್ ಅದಾವ ಅವತ್ತಂತ ನೋಡ್ಕೊಂಡ್ ಮಾಡ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮಾಡಿಲ್ಲ. ಅಂಡ್ ಆಲ್ರೆಡಿ ಪ್ರಕಟಣೆನೂ ಹೊರಡಿಸ್ಬಿಟ್ಟದ. ನಾವ್ ಎಕ್ಸಾಮ್ ಒಂದು ಪೂರ್ವ ಸಿದ್ಧತೆಗಳನ್ನ ನಡೆಸ್ಕೊಳ್ಲಿಕ್ಕತ್ತೀವಿ. ಆಲ್ರೆಡಿ 700 ಉಪಕೇಂದ್ರಗಳಿಂದ ಎಕ್ಸಾಮ್ ಪರೀಕ್ಷೆ ನಡೆಸ್ಲಿಕ್ಕೆ ಆಗಿರ್ಬೋದು. ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನು ನಾವು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡತ್ತೀವಿ. ಈ ತರ ಒಂದು ಇನ್ಫಾರ್ಮೇಶನ್ ನ ಪ್ರಕಟಣೆನ KPSC ಹೊರಡಿಸಿದ. ಸೊ ಈಗ ವಿದ್ಯಾರ್ಥಿಗಳೊಳಗೆ ಹೆವಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗೈತಿ, ಯಾವ ಎಕ್ಸಾಮ್ ನ ಬರೆಯೋನಂಗಾದ್ರ ಅಂತ ಹೇಳಿ. ಈಗಿನ ಕೇಸ್ ಏನಾರ KAS ನ ಸ್ಕಿಪ್ ಮಾಡಿ IBPS ಎಕ್ಸಾಮ್ ಬರೆಯೋ ಒಂದು ಡಿಸಿಷನ್ ತಗೊಂಡ್ರ KAS ಇನ್ ಯಾವಾಗ ಕಾಲ್ಫಾರ್ಮ್ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಹಿಂಗಾಗಿ KAS ಸ್ಕಿಪ್ ಮಾಡಕ್ಕೂ ಮನ್ಸಾಗತ್ತು. ಇನ್ನ IBPS ನ ಸ್ಕಿಪ್ ಮಾಡಿ KAS ಎಕ್ಸಾಮ್ ಬರಿತೇವಿ ಅಂದ್ರ ಅಪ್ಪಿ ತಪ್ಪಿ KAS ಎಕ್ಸಾಮ್ ಡಿಫಿಕಲ್ಟ್ ಬಂತು, ಪಾಸ್ ಆಗ್ಲಿಲ್ಲಪ್ಪ ಅಂದಾಗ ಯಾಕರನ IBPS ನ ಬರೀಲಿಲ್ಲೋ ಅನ್ನೋ ಒಂದು ತ್ರಾಸ ಎಕಡಿಂದ್ರ ಹೋದ್ರೂ ಇವಾಗ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆನ ಸಮಸ್ಯೆ ಅದ. ಅಂಡ್ CM ಗನು ಅಷ್ಟ ಬಹಳಷ್ಟು ಮನವಿಗಳು ಎಲ್ಲ ಹೊಂಟವು. ಗೊತ್ತಿಲ್ಲ ಲಾಸ್ಟ್ ಮೊಮೆಂಟ್ ಒಳಗ ಏನ್ ಆಗ್ಬಹುದು ಅಂತ, ಪೋಸ್ಟ್ಪೋನ್ ಆಗ್ಬಹುದು, ಆಗ್ಲಿಕ್ಕೂ ಇಲ್ಲ. ಬಟ್ KPSC ಇಂದ ಮಾತ್ರ ಅಧಿಕೃತವಾದಂತ ಒಂದು ಮಾಹಿತಿ, ಒಂದು ಪ್ರಕಟಣೆ ಅಂತೂ ಬಂದದ. KPSC KAS ಎಕ್ಸಾಮ್ 25 ನಡೀತದ ಅಂತ ಹೇಳಿ. ಬಟ್ ವಿದ್ಯಾರ್ಥಿಗಳೆಲ್ಲ ಒಂದು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ರಿಕ್ವೆಸ್ಟ್ ಪ್ರೊಸೆಸ್ ಎಲ್ಲ ಅಂತೂ ಸ್ಟಾರ್ಟ್ ಐತಿ. ಬಟ್ ಇವಾಗ ಫೈನಲಿ ಈ ಟೈಮ್ ಒಳಗ ನಿಮಗ್ ಯಾರು ಕರೆಕ್ಟ್ ಆದಂತ ಸಜೆಷನ್ ನ ಕೊಡ್ಲಿಕ್ಕೆ ಪಾಸಿಬಲ್ ಇಲ್ಲ. ಇಂಥ ಟೈಮ್ ಒಳಗ ಸ್ವತಃ ನೀವನ್ನ ಡಿಸಿಷನ್ ತಗೋಬೇಕು. ಯಾವ ತರ ನಿಮ್ ಡಿಸಿಷನ್ ಇರ್ಬೇಕಂದ್ರೆ, ನಿಮ್ಮ ಸ್ವತಃ ಪ್ರಿಪ್ರೇಷನ್ ಯಾವ ಲೆವೆಲ್ಗೆ ಐತೆ ಅನ್ನೋದ ನಿಮಗ್ ಅಷ್ಟ ಗೊತ್ತಿರ್ತೈತಿ. ಆ ಒಂದು ಬೇಸ್ ಮೇಲೆ KAS ನಿಮ್ ಪ್ರಿಪ್ರೇಷನ್ ಚಲೋ ಆಗೈತಿ, ರಿವಿಷನ್ ಎಲ್ಲಾ ಚಲೋ ಆಗೈತಿ, KAS ಡೆಫಿನೆಟ್ಲಿ ಒಂದ್ 185 to 200 ಮಾರ್ಕ್ಸ್ ವರ್ಗು ನಾ ರೀಚ್ ಆಗ್ತೇನಿ ಅಂತ ಹೇಳಿ ಕಾನ್ಫಿಡೆನ್ಸ್ ಇದ್ರೆ ನೀವು KAS ಬರೀರಿ. KAS ಒಳಗ್ ನನಗ್ ಸ್ವಲ್ಪ ಡೌಟ್ ಐತಿ, ಒಂಚೂರ್ ಪ್ರಿಪ್ರೇಷನ್ ಇನ್ನೂ ಬೇಕಿತ್ತು ಅಂತ ಹೇಳಿ ಅನ್ಸೋರು, ಅಂಡ್ IBPS ನಿಮ್ದು ಪ್ರಿಪ್ರೇಷನ್ ಸ್ಟ್ರಾಂಗ್ ಐತಿ
ಅನಿಸಿತ್ತಂದ್ರ IBPS ಎಕ್ಸಾಮ್ ನ ನೀವು ಬರಿಬೇಕು. ಸೊ ಈ ಮೂಮೆಂಟ್ ಒಳಗ ಫೈನಲ್ ಡಿಸಿಷನ್ ನ ನೀವನ ತಗೋಬೇಕಾಗ್ತದ. ಆಕ್ಚುಲಿ ಈ ವಿಷಯ ಖರೇನ ಮನ್ಸಿಗೆ ಬಹಳನ ಬೇಜಾರಾಗ್ತದ. ಬಿಕಾಸ್ ಯಾರು ಕಷ್ಟಪಟ್ಟು ಓದ್ತಿರ್ತಾರೋ, ಯಾರ ನಿರೀಕ್ಷೆ ಇಟ್ಕೊಂಡ್ ಆರಾರು ತಿಂಗಳು ವರ್ಷ ಗಂಟ್ಲೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ವಿದ್ಯಾರ್ಥಿಗಳು ಅವ್ರಿಗೆ ಅಷ್ಟ ಗೊತ್ತಿರ್ತದ. ಇಲ್ಲಿ KPSC ಈ ಒಂದ್ ಡಿಸಿಷನ್ ನ ಖರೇನ ಬೇಜಾರ ಮಾಡ್ಲಿಕ್ಕತ್ತದ. ಅಟ್ ಲೀಸ್ಟ್ ಅವರು August 25 ನಡ್ಸೋ ಎಕ್ಸಾಮ್ ನ ನೆಕ್ಸ್ಟ್ ವೀಕ್ ಒಳಗನ ನೆಕ್ಸ್ಟ್ 1-2-3 ಡೇಸ್ ಬಿಟ್ಟು ನಡ್ಸಿದ್ರು ನಡೀತಿತ್ತು, ಒಂದ್ ಎಕ್ಸಾಮ್ ಡೇಟ್ ನ ಸೆಟ್ ಮಾಡ್ಕೊಂಡ್ ಬಟ್ ಇವಾಗ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಚಲೋ ತಮ್ಗೆ ಈಗ ಉಳಿದಿರೋ ಒಂದು 20 ಡೇಸ್ ನ ಗೊಂದಲ ಒಳಗನ ಕಳಿದ ನೀವು ಒಂದ್ ಎಕ್ಸಾಮ್ ನ ಫೈನಲ್ ಮಾಡ್ಕೊಂಡ್ ಅದ್ರದ್ದೊಂದು ರಿವಿಷನ್ ಅದು ಮಾಡೋ ಕಡೆ ಫೋಕಸ್ ಕೊಡ್ರಿ. ಮತ್ತೇನಾರ ಅಪ್ಡೇಟ್ಸ್ KS ಎಕ್ಸಾಮ್ ಏನಾರ ಪೋಸ್ಟ್ಪೋನ್ ಆಯ್ತು ಅಥವಾ ಏನೋ ಒಂದ್ ಇನ್ಫಾರ್ಮೇಶನ್ ಬಂದ್ರೂ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೇತ್ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗ್ ಸಿಗೋಣ. ಥ್ಯಾಂಕ್ ಯು.